ನಾವು ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪುಣ್ಯಾಹವಾಚನ ಮೊದಲಾಗಿರುವಂತಹ ಕರ್ಮಗಳನ್ನು ಮಾಡ್ತಾ ಇರುವಾಗ ಹೆಂಡತಿಯನ್ನು ಬಲಕ್ಕೆ ಕೂಡಿಸಿಕೊಳ್ಳಬೇಕು, ಹೆಂಡತಿಯನ್ನು ಎಡಕ್ಕೆ ಕೂಡಿಸಿಕೊಳ್ಳಬೇಕು ಅಂತ ಅನ್ನೋದು ದೊಡ್ಡದಾಗಿರುವಂತಹ ಪ್ರಶ್ನೆ. ಎಷ್ಟೋ ಜನ ಹೇಳ್ತಾರೆ ಹೆಂಡತಿ ಎಡಕ್ಕೆ ಇರಬೇಕು ಅಂತ ಹೇಳ್ತಾರೆ. ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ ಅಂತ ಹೇಳಿ ಎಡಕ್ಕೆ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಹೆಂಡತಿಯನ್ನು ಬಲಭಾಗಕ್ಕೆ ಕೂಡಿಸಿಕೊಂಡಿರ್ತಾರೆ. ನಿಜವಾಗಿರುವಂತಹ ಪದ್ಧತಿ ಯಾವುದು? ಹೆಂಡತಿಯನ್ನು ಎಡಭಾಗಕ್ಕೆ ಕೂಡಿಸಿಕೊಳ್ಳಬೇಕು, ಬಲಭಾಗಕ್ಕೆ ಕೂಡಿಸಿಕೊಳ್ಳಬೇಕು, ಅಥವಾ ಎಡಭಾಗಕ್ಕೆ ಯಾವಾಗ ಇರಿಸಬೇಕು, ಬಲಭಾಗಕ್ಕೆ ಯಾವಾಗ ಇರಿಸಬೇಕು ಅಂತ ಅನ್ನೋದು ಪ್ರಶ್ನೆ. ಅದನ್ನು ಈ ರೀತಿಯಾಗಿ ಅತ್ರಿ ಸಂಹಿತಾ ಅಂತ ಅನ್ನೋ ಗ್ರಂಥ ತಿಳಿಸಿಕೊಡ್ತಾ ಇದೆ. ಸರ್ವೇಷು ಧರ್ಮ ಕಾರ್ಯೇಷು ಪತ್ನಿ ದಕ್ಷಿಣತಃ ಸ್ಥಿತ, ದಕ್ಷಿಣತಃ ಶುಭ, ಅಭಿಷೇಕೆ ವಿಪ್ರಪಾದ ಕ್ಷಾಲನೆ ಚೈವ ವಾಮತಃ, ಆಶೀರ್ವಾದೇಭಿಷೇಕೆ ಚ ಪಾದ ಪ್ರಕ್ಷಾಲನೆ ತಥಾ ಶಯನೆ ಭೋಜನೆ ಚೈವ ಪತ್ನೀತು ಉತ್ತರತೋ ಭವೇತ್ ಎಂಬುದಾಗಿ ಅತ್ರಿ ಸಂಹಿತಾನು ತಿಳಿಸಿಕೊಡ್ತಾ ಇದೆ. ಧರ್ಮ ಪ್ರವೃತ್ತಿ ಅಂತನೋ ಗ್ರಂಥವು ಕೂಡ ತಿಳಿಸಿಕೊಡ್ತಾ ಇದೆ. ಹೇಳ್ತೇನೆ ಕೇಳ್ರಿ, ಯಾವ ಯಾವ ಸಂದರ್ಭದಲ್ಲಿ ಬಲಭಾಗದಲ್ಲಿ ಹೆಂಡತಿ ಇರಬೇಕು, ಯಾವ ಸಂದರ್ಭದಲ್ಲಿ ಎಡಭಾಗದಲ್ಲಿ ಇರಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಸರ್ವೇಷು ಧರ್ಮ ಕಾರ್ಯೇಷು, ಎಲ್ಲಾ ಧರ್ಮ ಕಾರ್ಯಗಳಲ್ಲೂ ಕೂಡ ಹೆಂಡತಿ ಬಲಭಾಗಕ್ಕೆ ಇರಬೇಕು. ಇನ್ನ ಬ್ರಾಹ್ಮಣರು ನಮಗೆ ಅಭಿಷೇಕವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಥವಾ ನಾವು ಬ್ರಾಹ್ಮಣರ ಪಾದ ಪ್ರಕ್ಷಾಲನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಂಡತಿ ಎಡಭಾಗದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಬ್ರಾಹ್ಮಣರು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ನಾವು ಬ್ರಾಹ್ಮಣರಿಗೆ ಅಭಿಷೇಕಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಮತ್ತು ಹೆಂಡತಿ ನಮ್ಮ ಬಗಲಿಗೆ ಮಲಗಬೇಕಾಗಿರುವಂತಹ ಸಂದರ್ಭದಲ್ಲಿ, ಊಟವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಈ ಸಂದರ್ಭಗಳಲ್ಲಿ ಮಾತ್ರ ಎಡಭಾಗದಲ್ಲಿ ಇರಬೇಕು. ಉಳಿದಿರುವಂತಹ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೆಂಡತಿ ಬಲಭಾಗದಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದಲೇನೆ ಪುಣ್ಯಾಹವಾಚನ ಮೊದಲಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಾ ಇರುವಾಗ, ಸತ್ಯನಾರಾಯಣ ವ್ರತ ಮೊದಲಾಗಿರುವಂತಹ ವ್ರತಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಹೆಂಡತಿಯನ್ನು ಬಲಭಾಗದಲ್ಲೇ ಕೂಡಿಸಿ ಪೂಜೆಯನ್ನು ಮಾಡಿಸುವಂತಹ ಪದ್ಧತಿ ಬಂದಿದೆ.